ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬೆಣ್ಣೆಹಣ್ಣು ಜ್ಯೂಸ್ ಮಾಡ್ತಿದ್ದೀನಿ, ಅಂದರೆ ಬಟರ್ ಫ್ರೂಟ್ ಜ್ಯೂಸ್. ಇದು ತುಂಬ ಒಳ್ಳೆಯದು ಹೆಲ್ತಿಗೆ. ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ, ಅದರ ಬೀಜ ತೆಗೆದುಬಿಡಿ, ಮತ್ತು ಅದರೊಳಗಡೆ ಇರೋ ಕುಡುಮು ಎಲ್ಲ ತಗೋಬೇಕು. ಒಂದು ಸ್ಪೂನ್ ತಗೊಂಡು ಈ ಥರ ಒಳಗಡೆ ಸ್ಪೂನ್ ಹಾಕಿ ಈ ಥರ ತೊಗೊಂಡು ಎಲ್ಲ ಬಂದುಬಿಡುತ್ತೆ ಆಗ ಆರಾಮ್ಸೆ. ಅದರಲ್ಲಿರೋದೆಲ್ಲ ತೊಗೊಳ್ಳಿ, ಫುಲ್ಲು ಏನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ನಾನು ಒಂದು ಬೆಣ್ಣೆಹಣ್ಣು ತೊಗೊಂಡಿದ್ದೀನಿ. ಈ ಥರ ನೀಟಾಗಿ ಅದರಲ್ಲಿರೋದೆಲ್ಲ ಹಾಕ್ಕೋಬೇಕು. ಮತ್ತು ಒಂದು 2 ಸ್ಟ್ರಾಬೆರಿ ತೊಗೊಂಡಿದ್ದೀನಿ, ಅದನ್ನು ಕಟ್ ಮಾಡಿ ಹಾಕ್ಕೊತಿದ್ದೀನಿ. ಮತ್ತು 1 ಗ್ಲಾಸ್ ಹಾಲು ತೊಗೊಂಡಿದ್ದೀನಿ. ಹಾಲು ಬಂದು ಕಾಯಿಸ್ಕೊಂಡಿದ್ದೀನಿ. ಬಿಸಿ ಬಿಸಿ ಹಾಲು ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಿ ಹಾಲನ್ನ. ನೀವು ಬೇಕಾದರೆ ಸ್ಟ್ರಾಬೆರಿ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಬೋದು, ಒಂದು 3-4 ಸ್ಟ್ರಾಬೆರಿ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಬರೀ 2 ಹಾಕ್ತಿದ್ದೀನಿ ಅಷ್ಟೇ. ಈಗ ನೋಡಿ, ಹಾಲು ಹಾಕ್ತಿದ್ದೀನಿ. ಅದು ಸ್ವಲ್ಪ ಹೊಗೆ ಬರ್ತಿದೆ, ಅಂದರೆ ಬಿಸಿ ಇದೆ ಅಂತ ಅಂದ್ಕೊಬಿಡಿ, ಲೈಟಾಗಿ ಬಿಸಿ ಇದೆ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸರಿ ಸರ್, ಇದನ್ನು ಈಗ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ನಾನು ಗ್ರೈಂಡ್ ಬಂದಿದ್ದೀನಿ. ಎಷ್ಟು ತಿಕ್ಕಾಗಿ. ಇದು ತುಂಬ ಒಳ್ಳೆಯದು ಹೆಲ್ತಿಗೆ. ನೀವು ಬೇಕಾದರೆ ಇದಕ್ಕೆ ಸ್ವಲ್ಪ ಸಕ್ಕರೆನ ಹಾಕ್ಕೋಬೋದು, ನಾನು ಹಾಕ್ತಿಲ್ಲ ಸಕ್ಕರೆ ಇದಕ್ಕೆ. ನೋಡಿ ಎಷ್ಟು ತಿಕ್ಕಾಗಿ, ತುಂಬ ಒಳ್ಳೆಯದು ಹೆಲ್ತಿಗೆ. ನೀವು ಒಂದ್ಸರಿ ಟ್ರೈ ಮಾಡಿ. ಇದು ನನ್ನ ಹಸ್ಬೆಂಡ್ಗೆ ಆಫೀಸ್ಗೆ ಕಳಿಸ್ತಿದ್ದೀನಿ. ಇದನ್ನು ದಿನಕ್ಕೊಂದು ಈ ಥರ ಬೆಣ್ಣೆ ಹಣ್ಣು ತಿನ್ನಿ, ನಿಮಗೆ